ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಿಂದಿನ ತರಗತಿಯಲ್ಲಿ ಮನೋವಿಜ್ಞಾನ ಅಂದ್ರೆ ಏನು ಅದರ ಒಂದು ಪೂರ್ವ ಪೀಠಿಕೆಯನ್ನ ನಾವು ನೋಡಿದ್ವಿ. ಈಗ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನೋಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನದ ಒಂದು ಅಪ್ಲೈಡ್ ಬ್ರಾಂಚ್ ಅಂತ ಹೇಳಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, ಹೌದಲ್ವಾ? ಸೊ ಸ್ಕಿನ್ನರ್ ಅವರು ಏನ್ ಹೇಳ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದೆ ಅಂತ ಹೇಳಿ ಸ್ಕಿನ್ನರ್ ಅವರು ಹೇಳ್ತಾರೆ. ಏನಂತ? ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಶನಲ್ ಸೈಕಾಲಜಿ ಏನಿದೆ ಅದು ಬೋಧನೆ ಮತ್ತು ಕಲಿಕೆ ಇವೆರಡಕ್ಕೂ ಇದು ಸಂಬಂಧಿಸಿದೆ ಅಂತ ಹೇಳ್ತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕ್ರೋ ಅಂಡ್ ಕ್ರೋರ್ ಅವರು ಏನೇ ಹೇಳ್ತಾರೆ ಅಂದ್ರೆ, ಹುಟ್ಟಿನಿಂದ ಸಾವಿನವರೆಗೂ ವ್ಯಕ್ತಿಯ ಕಲಿಕಾ ಅನುಭವಗಳನ್ನು ವಿವರಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕ್ರೋ ಅಂಡ್ ಕ್ರೋರ್ ಅವರು ಹೇಳ್ತಾರೆ. ಇನ್ನು 1910ರಲ್ಲಿ ಥಾರ್ನ್ಡೈಕ್ ರವರು ಜರ್ನಲ್ ಆಫ್ ಎಜುಕೇಶನಲ್ ಸೈಕಾಲಜಿ ಅನ್ನುವಂತ ಒಂದು ನಿಯತಕಾಲಿಕೆಯನ್ನ ಪ್ರಕಟಿಸ್ತಾರೆ, ಮೀನ್ಸ್ ಮ್ಯಾಗಝಿನ್ ಅನ್ನ ಅವರು ಪ್ರಕಟಿಸ್ತಾರೆ. ಥಾರ್ನ್ಡೈಕ್ ರನ್ನ ಮೊದಲ ಶೈಕ್ಷಣಿಕ ಮನೋವಿಜ್ಞಾನಿ ಅಂತ ಕೂಡ ಕರೀತಾರೆ. ಅಂದ್ರೇನು? ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಅಂತ ಕೂಡ ಥಾರ್ನ್ಡೈಕ್ ರವರನ್ನ ಕರೀತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪ್ರವೇಶದಿಂದಾಗಿ ಕಂಡು ಬಂದಂತ ಕ್ರಾಂತಿಕಾರಿ ಮತ್ತು ಮಹತ್ವದ ಬದಲಾವಣೆ ಅಂತ ಅಂದ್ರೆ ಅದು ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಟ್ ದಿಸ್ ಪಾಯಿಂಟ್. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಪ್ರವೇಶದಿಂದಾಗಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಯಾವಾಗ ಬಂತು ಅದರಿಂದ ಒಂದು ಮೇಜರ್ ಚೇಂಜ್ ಏನಾಯ್ತು ಅಂದ್ರೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯನ್ನ ಅಳವಡಿಸಿಕೊಂಡಿತ್ತು. ಓಕೆ, ಈಗ ನಾವು ಮುಂದುವರೆದು ಬೆಳವಣಿಗೆ ಮತ್ತು ವಿಕಾಸ ಇದ್ರ ಬಗ್ಗೆ ನೋಡ್ತಾ ಹೋದ್ರೆ, ಬೆಳವಣಿಗೆ ಅಂದ್ರೆ ಏನು? ಯಾವುದೇ ಜೀವಿಯಲ್ಲಿ ಆಗುವಂತ ಪರಿಮಾಣಾತ್ಮಕ ಬದಲಾವಣೆ, ಕ್ವಾಂಟಿಟೇಟಿವ್ ಚೇಂಜ್ ಅನ್ನ ನಾವೇನಂತ ಹೇಳ್ತೀವಿ? ಬೆಳವಣಿಗೆ ಅಂತ ಕರಿತೀವಿ. ಯಾವುದೇ ಜೀವಿ ಆಗಿರ್ಬೋದು, ಅದರಲ್ಲಿ ಆಗುವಂತ ಪರಿಮಾಣಾತ್ಮಕ ಬದಲಾವಣೆಯನ್ನ ನಾವು ಬೆಳವಣಿಗೆ ಅಂತ ಕರೆದ್ರೆ, ವಿಕಾಸ ಅಂದ್ರೆ ಏನು? ಯಾವುದೇ ಜೀವಿಯಲ್ಲಿ ಆಗುವಂತ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅಂದ್ರೆ ಏನು? ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬೆಳವಣಿಗೆ, ಇದನ್ನ ನಾವು ಏನಂತ ಕರಿತೀವಿ? ವಿಕಾಸ ಅಂತ ಕರಿತೀವಿ. ವಿಕಾಸ ಅನ್ನುವಂಥದ್ದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ವಿಕಾಸ ಅನ್ನುವಂಥದ್ದು ಶಿರೋಪಾದಾಭಿಮುಖ ತತ್ವವನ್ನ ಹೊಂದಿದೆ. ವಿಕಾಸ ಏನಿದೆ ಇದು ಶಿರೋಪಾದಾಭಿಮುಖ ತತ್ವವನ್ನ ಹೊಂದಿದೆ. ಶಿರೋಪಾದಾಭಿಮುಖ ಅಂದ್ರೆ ತಲೆಯಿಂದ ಪಾದದವರೆಗೂ ಅಂತ, ಮೀನ್ಸ್ ಏನು? ಸಿಫಾಲೋ ಕಾರ್ಡಲ್ ಅಂತ ಅದನ್ನ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸಿಫಾಲೋ ಕಾರ್ಡಲ್ ಅಂತ ಹೇಳಿ ಅದನ್ನ ಇಂಗ್ಲಿಷ್ ನಲ್ಲಿ ಕರೀತಾರೆ. ಅಂದ್ರೆ ಏನು? ಬೆಳವಣಿಗೆ ಮತ್ತು ವಿಕಾಸ ಎರಡೂ ಪ್ರಕ್ರಿಯೆಯು ಕೂಡ ತಲೆಯಿಂದ ಆರಂಭವಾಗಿ ಕಾಲಿನ ಬೆರಳುಗಳ ಕಡೆಗೆ ಅನುಕ್ರಮವಾಗಿ ಅದು ಸಾಕ್ತಾ ಹೋಗುತ್ತೆ ಎನ್ನುವಂಥದ್ದು ಈ ಒಂದು ತತ್ವ. ಇನ್ನು ಭೌತಿಕವಾಗಿ ಮಗು ಅನ್ನುವಂಥದ್ದು ಅಂದ್ರೆ ಮಗು ಏನಿದೆ ಅದು ಮೊದಲು ತನ್ನ ಶಿರ ಅಥವಾ ತಲೆಯ ನಿಯಂತ್ರಣವನ್ನ ಹೊಂದುತ್ತೆ, ಹೌದಲ್ವಾ? ಅಂದ್ರೆ ಇದ್ರ ಅರ್ಥ ಇಲ್ಲಿದೆ ಏನಂತ? ಭೌತಿಕವಾಗಿ ಮಗು ಮೊದಲು ತನ್ನ ಶಿರ ಏನಿರುತ್ತೆ, ತಲೆ ಏನಿರುತ್ತೆ ಅದರ ಒಂದು ನಿಯಂತ್ರಣವನ್ನ ಹೊಂದುತ್ತೆ. ಓಕೆ, ಇನ್ನು ಕೇಂದ್ರ ಪರಿಧಿ ತತ್ವವನ್ನ ಹೊಂದಿದೆ. ನೋಡಿ, ಮೊದಲನೇ ತತ್ವ ಏನು? ಶಿರೋಪಾದಾಭಿಮುಖ. ಎರಡನೇದೇನು? ಎರಡನೇದೇನು? ಕೇಂದ್ರ ಪರಿಧಿ ತತ್ವ. ಕೇಂದ್ರ ಪರಿಧಿ ತತ್ವ ಇದೇನ್ ಹೇಳುತ್ತೆ? ಮೆದುಳು ಬಳ್ಳಿಯ ಸುತ್ತಲಿನಿಂದ ಆರಂಭವಾಗಿ ದೇಹದ ಹೊರಭಾಗದ ಕಡೆಗೆ ಇದು ಸಾಗುತ್ತೆ. ಮೆದುಳು ಬಳ್ಳಿಯ ಸುತ್ತಲಿನಿಂದ ಆರಂಭವಾಗಿ ದೇಹದ ಹೊರಭಾಗದ ಕಡೆಗೆ ಇದು ಸಾಗ್ತಾ ಹೋಗುತ್ತೆ. ಯಾವುದು? ಕೇಂದ್ರ ಪರಿಧಿ ತತ್ವ. ಇನ್ನು ವಿಕಾಸ ಅನ್ನುವಂಥದ್ದು ದ್ವಿಪಾರ್ಶ್ವದಿಂದ ಏಕಪಾರ್ಶ್ವದೊಳಗೆ ಸಾಗುತ್ತದೆ ಅಂತ ಇದೆ. ಅಂದ್ರೆ ಆರಂಭದಲ್ಲಿ ಮಗು ತನ್ನ ಚಲನೆಯಲ್ಲಿ ದೇಹದ ಎರಡೂ ಭಾಗಗಳನ್ನ ಏಕರೂಪದಲ್ಲಿ ಬಳಸುತ್ತೆ. ಆ ನಂತರ ಅದು ಏನ್ ಮಾಡುತ್ತೆ? ಒಂದು ನಿರ್ದಿಷ್ಟ ಕಾರ್ಯಕ್ಕೆ ನಿರ್ದಿಷ್ಟ ಅಂಗಗಳನ್ನ ಬಳಸ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಗು ಎರಡೂ ಕೈಯಿಂದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡುತ್ತೆ? ಎರಡೂ ಕೈಯನ್ನು ಬಳಸುತ್ತೆ. ಊಟ ಮಾಡ್ಬೇಕಾದ್ರೆ ಎಡಗೈಯೂ ಯೂಸ್ ಮಾಡುತ್ತೆ, ಬಲಗೈನೂ ಯೂಸ್ ಮಾಡುತ್ತೆ. ಬಟ್ ಬೆಳಿತಾ ಮಗು ಏನ್ ಮಾಡುತ್ತೆ? ನಿರ್ದಿಷ್ಟ ಕಾರ್ಯಕ್ಕೆ ನಿರ್ದಿಷ್ಟ ಅಂಗಗಳನ್ನ ಬಳಸಿಕೊಳ್ಳುತ್ತೆ. ಊಟ ಮಾಡುವಾಗ ಬಲಗೈಯನ್ನೇ ಅದು ಬಳಸುವಂಥದ್ದು. ಓಕೆ, ಇನ್ನು ವಿಕಾಸವು ವೆದರ್ ಇಟ್ ಈಸ್ ಏನು ಬಲಗೈ ಆರ್ ಎಡಗೈ, ಒಟ್ಟು ಒಂದು ಕೈ. ಯಾಕಂದ್ರೆ ಕೆಲವರು ಲೆಫ್ಟ್ ಹ್ಯಾಂಡ್ ಅವರು ಇರ್ತಾರೆ ಅಲ್ವಾ? ಸೊ ಹಾಗೆ ನೋಡೋದಾದ್ರೆ ಒಂದು ಕೈಯನ್ನ ಅದು ಒಂದು ನಿರ್ದಿಷ್ಟ ಅಂಗವನ್ನ ಬಳಸುತ್ತೆ. ಓಕೆ, ಇನ್ನು ವಿಕಾಸವು ಅನುವಂಶೀಯತೆ ಮತ್ತು ಪರಿಸರಗಳ ಅನ್ಯೋನ್ಯ ಕ್ರಿಯೆಯ ಫಲಿತಾಂಶವಾಗಿದೆ. ಯಾವುದು? ವಿಕಾಸ ಏನಾಗಿದೆ? ಅನುವಂಶೀಯತೆ ಮತ್ತು ಪರಿಸರ ಇವೆರಡರ ಅನ್ಯೋನ್ಯ ಕ್ರಿಯೆಯ ಫಲಿತಾಂಶವನ್ನೇ ನಾವು ಎವಲ್ಯೂಷನ್ ಅಂತ ಕರಿತೀವಿ. ಇನ್ನು ವಿಕಾಸಾತ್ಮಕ ಕಾರ್ಯಗಳು ಅನ್ನುವಂತಹ ಪರಿಕಲ್ಪನೆಯನ್ನ ನೀಡಿದಂತವರು ರಾಬರ್ಟ್ ಹ್ಯಾವಿಂಗ್ ಹರ್ಸ್ಟ್ ರವರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ 2023ರಲ್ಲಿ ಏನೋ ಕೇಳಿದ್ದಾರೆ ಇದನ್ನ. ವಿಕಾಸಾತ್ಮಕ ಕಾರ್ಯಗಳು ಈ ಒಂದು ಪರಿಕಲ್ಪನೆಯನ್ನ ನೀಡಿದಂತವ್ರು ಯಾರು ಅಂತ ಹೇಳಿ, ದಟ್ ಇಸ್ ಅಮೆರಿಕದ ರಾಬರ್ಟ್
ಹ್ಯಾವಿಗರ್ಡ್ಸ್ ರವರು. ಇನ್ನು ವಿಕಾಸವಾದದ ಪಿತಾಮಹ ಅಂತ ಹೇಳಿ ಚಾರ್ಲ್ಸ್ ಡಾರ್ವಿನ್ ಅವರನ್ನ ಕರೀತಾರೆ. ಇವರ ಕೃತಿ ಬಂದು ಆರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂಥದ್ದು ಈ ಒಂದು ಇವರ ಒಂದು ಕೃತಿಯಾಗಿದೆ. ಯಾವುದು? ವಿಕಾಸದ ಎವಲ್ಯೂಷನ್, ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳಿ ಚಾರ್ಲ್ಸ್ ಡಾರ್ವಿನ್ ಅವ್ರನ್ನ ಕರೀತಾರೆ. ಇನ್ನು ಪಿಟ್ಯೂಟರಿ ಗ್ರಂಥಿಯನ್ನ ಬೆಳವಣಿಗೆಯ ಗ್ರಂಥಿ ಅಂತ ಕರೀತಾರೆ. ಇದರ ಹಾರ್ಮೋನ್ ಸ್ರವಿಕೆ ಹೆಚ್ಚಾದ್ರೆ ದೈತ್ಯಾಕಾರದ ದೇಹವನ್ನ ಇದು ಹೊಂದುತ್ತೆ. ಅಂದ್ರೆ ನೋಡಿ, ಪಿಟ್ಯೂಟರಿ ಗ್ರಂಥಿ ಏನಿದೆಯಲ್ಲ, ಪಿಟ್ಯೂಟರಿ ಗ್ರಂಥಿ ಏನಿದೆಯಲ್ಲ, ಈ ಪಿಟ್ಯೂಟರಿ ಗ್ರಂಥಿಯನ್ನ ಅಂದ್ರೆ ಪಿಟ್ಯೂಟರಿ ಗ್ರಂಥಿಯನ್ನ ಬೆಳವಣಿಗೆಯ ಗ್ರಂಥಿ ಅಂತ ಅಂತಾರೆ. ಅಂದ್ರೆ ಗ್ರೋತ್ ಹಾರ್ಮೋನ್ ಅಂತ. ಯಾವ್ದನ್ನ? ಪಿಟ್ಯೂಟರಿ ಗ್ರಂಥಿಯನ್ನ. ಓಕೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಏನಂತ ಕರೀತಾರೆ? ಗ್ರೋತ್ ಹಾರ್ಮೋನ್ ಅಂತ ಕರೀತಾರೆ. ಇದರ ಒಂದು ಹಾರ್ಮೋನ್ ಸ್ರವಿಕೆ ಏನಾದ್ರೂ ಹೆಚ್ಚಾದ್ರೆ ಏನಾಗುತ್ತೆ, ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ ದೇಹ ದೈತ್ಯ ಆಕಾರವನ್ನ ಪಡ್ಕೊಳ್ಳುತ್ತೆ. ಅಕಸ್ಮಾತ್ ಇದು ಕಡಿಮೆ ಆದ್ರೆ ಏನಾಗುತ್ತೆ, ಕುಬ್ಜರಾಗ್ತಾರೆ. ಓಕೆ, ಇನ್ನು ಪಿಟ್ಯೂಟರಿ ಗ್ರಂಥಿಯನ್ನ ಸರ್ವ ಗ್ರಂಥಿಗಳ ನಿಯಂತ್ರಕ ಅಂತ ಕರೀತಾರೆ. ಆಮೇಲೆ ಗ್ರಂಥಿಗಳ ರಾಜ ಅಂತಾನೆ ಇದನ್ನ ಕರೀತಾರೆ. ಆಮೇಲೆ ಥೈರಾಯ್ಡ್ ಗ್ರಂಥಿಯ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಸುತ್ತೆ. ಥೈರಾಯ್ಡ್ ಗ್ರಂಥಿ ಏನಿರುತ್ತೆ ಅದು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಅದು ಸೆಕ್ರೀಟ್ ಮಾಡುತ್ತೆ. ಇನ್ನು ಥೈರಾಕ್ಸಿನ್ ಹಾರ್ಮೋನ್ ಏನಿದೆ ಮನೋ ಸಾಮರ್ಥ್ಯಗಳ ವಿಕಾಸವನ್ನ ನಿಯಂತ್ರಿಸುತ್ತೆ. ಥೈರಾಕ್ಸಿನ್ ಹಾರ್ಮೋನು ಏನ್ ಹೇಳಿದ್ವಿ, ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸವಿಸೋದ್ರ ಜೊತೆಗೆ ಈ ಒಂದು ಥೈರಾಕ್ಸಿನ್ ಹಾರ್ಮೋನ್ ಏನಿದೆಯಲ್ಲ ಇದು ಮನೋ ಸಾಮರ್ಥ್ಯಗಳ ವಿಕಾಸವನ್ನ ಇದು ನಿಯಂತ್ರಿಸುತ್ತೆ. ಜೊತೆಗೆ ಥೈರಾಕ್ಸಿನ್ ಸ್ರವಿಕೆಯಲ್ಲಿನ ವ್ಯತ್ಯಾಸ ಮಗುವಿನ ಬುದ್ಧಿಮಾಂದ್ಯತೆಗೆ ಕಾರಣವಾಗುತ್ತೆ. ಜೊತೆಗೆ ಅಡ್ರಿನಲ್ ಗ್ರಂಥಿ ಏನಿದೆ ಇದು ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಅನ್ನುವಂತ 2 ಹಾರ್ಮೋನ್ಗಳನ್ನ ಇದು ಸ್ರವಿಸುತ್ತೆ. ವ್ಯಕ್ತಿಯ ಭಾವನಾತ್ಮಕ ವಿಕಾಸವನ್ನ ಇದು ಪ್ರಭಾವಿಸುತ್ತೆ. ಯಾವುದು? ಅಡ್ರಿನಲ್ ಗ್ರಂಥಿ. ಇನ್ನು ಪಕ್ವತೆ ಅಥವಾ ಪರಿಪಕ್ವತೆ ಅನ್ನುವಂತಹ ಪದವನ್ನ ದೈಹಿಕ ಮತ್ತು ಮಾನಸಿಕ 2 ಆಯಾಮಗಳಿಗೆ ಸಂಬಂಧಿಸಿದಂತೆ ಅದನ್ನ ನಾವು ಪಕ್ವತೆ ಮತ್ತು ಪರಿಪಕ್ವತೆಯನ್ನ ಬಳಸಲಾಗುತ್ತೆ. ಅನುವಂಶೀಯವಾಗಿ ಪಡೆದಂತಹ ಜೈವಿಕ ಅಂಶಗಳು ಕಾಲದೊಂದಿಗೆ ಮಾಗುವಿಕೆಗೆ ಒಳಪಟ್ಟು ವ್ಯಕ್ತಿಯ ವರ್ತನಾ ಪರಿವರ್ತನೆಗೆ ಕಾರಣವಾಗುವಂತಹ ಪ್ರಕ್ರಿಯೆಯೇ ಪಕ್ವತೆ ಅಥವಾ ಪರಿಪಕ್ವತೆ ಅಂತ ಹೇಳಿ. ಅಂದ್ರೆ ನೋಡಿ, ಅನುವಂಶಿಕವಾಗಿ ಪಡೆದುಕೊಂಡಂತಹ ಒಂದು ಜೈವಿಕ ಅಂಶಗಳು ಏನಿರ್ತವೆ ಕಾಲ ಕಾಲಕ್ಕೆ ಅವು ಏನಾಗ್ತವೆ, ಮಾಗುವಿಕೆಗೆ ಒಳಪಟ್ಟು ಅಂದ್ರೆ ಮೆಚುರಿಟಿಗೆ ಅವು ಒಳಪಟ್ಟು ಆ ಒಂದು ವ್ಯಕ್ತಿಯ ವರ್ತನೆ ಮತ್ತೆ ಪರಿವರ್ತನೆಗೆ ಕಾರಣವಾಗುವಂತಹ ಪ್ರಕ್ರಿಯೆಯನ್ನ ನಾವು ಈ ರೀತಿ ಕರಿತೀವಿ. ಇನ್ನು ಕಲಿಕೆ ಮತ್ತು ಪಕ್ವತೆ ಒಟ್ಟು ಫಲವೇ ವಿಕಾಸ ಅಂತ ಹೇಳ್ತೀವಿ. ವಿಕಾಸ ಅನ್ನುವಂಥದ್ದು ಕಲಿಕೆ ಮತ್ತು ಪಕ್ವತೆಯ ಒಟ್ಟು ಫಲ ಆಗಿರುತ್ತೆ. ಜೀವಿಗಳು ತಮ್ಮದೇ ಆದ ಹಲವು ಗುಣಲಕ್ಷಣಗಳನ್ನ ತಮ್ಮ ಮುಂದಿನ ತಲೆಮಾರಿಗೆ ಜೈವಿಕ ಅಂಶಗಳ ರೂಪದಲ್ಲಿ ವರ್ಗಾಯಿಸುವಂತಹ ನೈಸರ್ಗಿಕ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಅನುವಂಶೀಯತೆ ಅಂತ ಕರಿತೀವಿ. ಜೀವಿಗಳು ನೋಡಿ ತಮ್ಮದೇ ಆದಂತಹ ಹಲವು ಗುಣಲಕ್ಷಣಗಳನ್ನ ತಮ್ಮ ಮುಂದಿನ ತಲೆಮಾರಿಗೆ ಜೈವಿಕ ಅಂಶಗಳ ರೂಪದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ? ವರ್ಗಾಯಿಸ್ತಾ ಹೋಗ್ತಾರೆ ನೈಸರ್ಗಿಕ ಪ್ರಕ್ರಿಯೆಯ ಮೂಲಕ. ಅದನ್ನೇ ನಾವು ಅನುವಂಶೀಯತೆ ಅಂತ ಕರಿತೀವಿ. ಸೊ ಮಾನವರಲ್ಲಿ ಒಟ್ಟು 23 ಜೊತೆ ಅಂದ್ರೇನು, ಒಟ್ಟು 46 ವರ್ಣತಂತುಗಳು ಇದಾವೆ. ಅದರಲ್ಲಿ ವರ್ಣತಂತುಗಳ ಮೇಲಿರುವ ಜೀವಿಯ ಮನೋದೈಹಿಕ ಲಕ್ಷಣಗಳಿಗೆ ಕಾರಣವಾಗುವಂತಹ ವಿಶಿಷ್ಟ ರಾಸಾಯನಿಕ ವಸ್ತುಗಳನ್ನೇ ನಾವು ಏನಂತ ಕರಿತೀವಿ? ಜೀನ್ಸ್ ಅಥವಾ ಗುಣಾಣು ಅಂತ ಕರಿತೀವಿ. ಓಕೆ, ವರ್ಣತಂತುಗಳ ಮೇಲೆ ಇರುವಂತಹ ಜೀವಿಯ ಮನೋದೈಹಿಕ ಲಕ್ಷಣಗಳಿಗೆ ಕಾರಣವಾಗುವಂತಹ ವಿಶಿಷ್ಟ ರಾಸಾಯನಿಕ ವಸ್ತುಗಳನ್ನೇ ಜೀನ್ಸ್ ಅಥವಾ ಗುಣಾಣುಗಳು ಅಂತ ಕರಿತೀವಿ. ಇನ್ನು ಜೀವಿಯ ಅನುವಂಶೀಯತೆಗೆ ಕಾರಣವಾಗುವಂತಹ ನೈಜ ಅಂಶಗಳನ್ನೇ ನಾವು ಜೀನ್ಸ್ ಅಥವಾ ಗುಣಾಣುಗಳು ಅಂತ ಕೂಡ ಕರಿತೀವಿ. ಇನ್ನು 1953ರಲ್ಲಿ ಏನಾಯ್ತು, ಅಮೆರಿಕದ ಜೇಮ್ಸ್ ವ್ಯಾಟ್ಸನ್ ಮತ್ತು ಇಂಗ್ಲೆಂಡಿನ ಫ್ರಾನ್ಸಿಸ್ ಕ್ರಿಕ್ ಇವರಿಬ್ರು ಏನಿದ್ದಾರೆ, ಇವರು ಬಯಾಲಜಿಸ್ಟ್ ಆಗಿರ್ತಾರೆ. ಇವ್ರೇನ್ ಮಾಡ್ತಾರೆ, ವಂಶವಾಹಕ ಅಣುಗಳಿಂದ DNA ರಾಸಾಯನಿಕ ರಚನೆಯನ್ನ ಗುರುತಿಸಿ ತಳಿಶಾಸ್ತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನ ತರ್ತಾರೆ. ಇನ್ನು ಸ್ತ್ರೀ ಏನಿದೆ ಅಂದ್ರೆ ಒಂದು ಹೆಣ್ಣು ಅಂದ್ರೆ ಒಂದು ಹೆಣ್ಣಿನ ಅಂಡಾಣುವಿನಲ್ಲಿ X ಮತ್ತು X ವರ್ಣತಂತುಗಳು ಇರ್ತವೆ. ಓಕೆ, ಅಂದ್ರೆ ಫಿಮೇಲ್ ಹ್ಯಾಸ್ XX ವರ್ಣತಂತುಗಳು, ಮೇಲ್ XY. ಓಕೆ, ಹೀಗಾಗಿ ಮಗುವಿನ ಲಿಂಗ ನಿರ್ಧಾರ ಆಗುವಂತಹ ತಂದೆಯ ಅಂದ್ರೆ ಮಗುವಿನ ಲಿಂಗ ನಿರ್ಧಾರ ಅನ್ನುವಂಥದ್ದು ತಂದೆಯ ವರ್ಣತಂತುವನ್ನ ಆಧರಿಸಿದೆ. ಓಕೆ, ಇನ್ನು
ಭಾತೃ ಅವಳಿಗಳು ಅಂತ ಹೇಳ್ತೀವಿ. ಭಾತೃ ಅವಳಿಗಳು ಅಂದ್ರೆ ಏನು? ಸ್ತ್ರೀಯ ಅಂಡಾಶಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಡಾಣುಗಳು ಬಿಡುಗಡೆಯಾಗಿ, ಈಗ ನೋಡಿ, ಸ್ತ್ರೀಯ ಅಂಡಾಶಯದಲ್ಲಿ ಏನ್ ಅಂಡಾಣು ಮಂತ್ಲಿ ಒನ್ಸ್ ಬಿಡುಗಡೆ ಆಗುತ್ತೆ, ಆ ಬಿಡುಗಡೆ ಆಗುವಾಗ ಅದು ಒಂದು ಬಿಡುಗಡೆ ಆಗದೆ ಬಿಡುಗಡೆ ಅಂದ್ರೆ ಏನ್ ಹೇಳ್ಬೋದು, ಒಂದಕ್ಕಿಂತ ಹೆಚ್ಚು ಬಿಡುಗಡೆ ಆದಾಗ, ಓಕೆ, ಒಂದಕ್ಕಿಂತ ಹೆಚ್ಚು ಬಿಡುಗಡೆ ಆದಾಗ ಅವುಗಳು ಪ್ರತ್ಯೇಕ ವೀರ್ಯಾಣುಗಳೊಂದಿಗೆ ಫಲಿತಗೊಂಡು ಪ್ರತ್ಯೇಕ ಭ್ರೂಣಗಳಾಗಿ ಬೆಳೆದು ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಮಕ್ಕಳು ಜನಿಸಿದ್ರೆ ಅವುಗಳನ್ನ ಭಾತೃ ಅವಳಿಗಳು ಅಥವಾ ಅಸಮರೂಪಿ ಅವಳಿಗಳು ಅಂತ ಹೇಳಿ ಕರಿತೀವಿ. ಅವುಗಳು ಹೆಣ್ಣು ಆಗಿರ್ಬೋದು ಅಥವಾ ಗಂಡು ಕೂಡ ಇರಬಹುದು ಅದ್ರಲ್ಲಿ. ಇದಕ್ಕೆ ರೀಸೆಂಟ್ ಅಂತ ಏನಿಲ್ಲ, ಒಟ್ಟು 1 ವರ್ಷದ ಕೆಳಗೆ ಡಾಕ್ಟರ್ ಬ್ರೋ ಅವರ ಒಂದು ಯೂಟ್ಯೂಬ್ ಅನ್ನ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರೆ, ಅವರು ಆಫ್ರಿಕಾ ಸೈಡ್ ಅನ್ಸುತ್ತೆ, ಅಂದ್ರೆ ಆ ಒಂದು ದೇಶದ ಕಡೆ ಹೋದಾಗ ಹೀಗೆ ಒಬ್ಬ ಮಹಿಳೆ ಒಂದೇ ಸಲಕ್ಕೆ ಏನಿಲ್ಲ ಅಂದ್ರೂ 35 ಮಕ್ಕಳನ್ನ ಹೇರ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಇದೆ ನೋಡಿ. ಯಾಕೆ ಅಂದ್ರೆ ಆ ಒಂದು ಮಹಿಳೆ ಏನಿದ್ದಾರೆ, ಅವರ ಒಂದು ಅಂಡಾಣುವಿನಲ್ಲಿ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣುಗಳು ಏನು ಜಾಸ್ತಿ ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ ಬಹಳನೇ ಮಕ್ಕಳು ಒಂದೇ ಸಲ ಹುಟ್ಟುವಂಥದ್ದು. ಅದನ್ನ ನಾವೇನಂತ ಕರಿತೀವಿ? ಭಾತೃ ಅವಳಿಗಳು ಅಥವಾ ಅಸಮರೂಪಿ ಅವಳಿಗಳು ಅಂತ. ಓಕೆ, ಇನ್ನು ಸಮರೂಪಿ ಅಥವಾ ತದ್ರೂಪಿ ಅವಳಿಗಳು ಅಂತ ಬಂದ್ರೆ ನೋಡಿ, ಅಂಡಾಣು ಅಥವಾ ವೀರ್ಯಾಣು ಸಮಾಗಮದಿಂದ ಫಲಿತಗೊಂಡ ಯುಗ್ಮ ಕೋಶ ಏನಿರುತ್ತೆ, ಕೋಶ ವಿಭಜನೆಯ ಸಂದರ್ಭದಲ್ಲಿ ಅನೇಕ ಸಮಾನ ಹೋಳುಗಳಾಗಿ ಸೀಳಲ್ಪಟ್ಟು, ನೋಡಿ, ಅಂಡಾಣು ಮತ್ತೆ ವೀರ್ಯಾಣು ಏನಿರುತ್ತೆ ಸಮಾಗಮದಿಂದ ಅಂದ್ರೆ ಅವೆರಡು ಒಂದಾದ ನಂತರ ಅದೇನು ಫಲಿತಗೊಂಡಂತಹ ಯುಗ್ಮ ಕೋಶ ಏನಿರುತ್ತೆ, ಅದು ಕೋಶ ವಿಭಜನೆಯ ಸಂದರ್ಭದಲ್ಲಿ ಅನೇಕ ಸಮಾನ ಹೋಳುಗಳಾಗಿ ಸೀಳಲ್ಪಟ್ಟು ಅದೇನಾಗುತ್ತೆ, ಅಂದ್ರೆ ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ಅವು ಈಕ್ವಲಿ ಡಿವೈಡ್ ಆಗ್ತವೆ. ಸೊ ಆ ಒಂದು ಪ್ರತಿಯೊಂದು ಹೋಳುಗಳು ಸಹ ಪ್ರತ್ಯೇಕ ಭ್ರೂಣಗಳಾಗಿ ಬೆಳೆದು ಒಂದೇ ಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳು ಕೂಡ ಜನಿಸ್ತಾರೆ. ಇವುಗಳನ್ನೇ ನಾವು ಸಮರೂಪಿ ಅಥವಾ ತದ್ರೂಪಿ ಅವಳಿಗಳು, ಅವಳಿ ಜವಳಿ ಅಂತ ಕರಿತೀವಿ. ಇವು ಎಲ್ಲಾ ಹೆಣ್ಣು ಇಲ್ಲವೇ ಎಲ್ಲಾ ಗಂಡಾಗಿರ್ತವೆ ಅನ್ನುವಂಥದ್ದು ಇದು. ಓಕೆ, ಇನ್ನು 10 ರಿಂದ 12 ವರ್ಷದ ಮಗುವಿನ ಬೆಳವಣಿಗೆಯ ಕಾಲವನ್ನ ನಾವು ಯುದ್ಧ ಪೂರ್ವ ಶಾಂತಿ ಕಾಲ ಅಂತ ಕರೀತಾರೆ. 10 ರಿಂದ 12 ವರ್ಷದ ಮಗುವಿನ ಬೆಳವಣಿಗೆಯ ಕಾಲವನ್ನ, ಯಾವುದು 10 to 12 ಇಯರ್ಸ್ ಏನಿದೆ, ಆ ಮಕ್ಕಳ ಒಂದು ಬೆಳವಣಿಗೆಯ ಕಾಲವನ್ನ ಯುದ್ಧ ಪೂರ್ವ ಶಾಂತಿ ಕಾಲ ಅಂತ ಕರೀತಾರೆ. ಇನ್ನು 19 ರಿಂದ 20ನೇ ವಯಸ್ಸಿಗೆ ವ್ಯಕ್ತಿಯ ಲಂಬ ಬೆಳವಣಿಗೆ ನಿಂತು ಬಿಡುತ್ತೆ. ನೋಡಿ, 19 ರಿಂದ 20ನೇ ವಯಸ್ಸಿಗೆ ವ್ಯಕ್ತಿಯ ಲಂಬ ಬೆಳವಣಿಗೆ ಏನಿರುತ್ತೆ ಅದು ನಿಂತು ಬಿಡುತ್ತೆ. ಇನ್ನು ಇವಾಗ ನಾವು ಜೀನ್ ಪಿಯಾಜೆ ಅವರ ಪ್ರಕಾರ ನೋಡೋದಾದ್ರೆ, ಜೀನ್ ಪಿಯಾಜೆ ಅವರ ಪ್ರಕಾರ ಸ್ಕೀಮಾ ಅಂತ ಅಂದ್ರೆ ಏನು? ವ್ಯಕ್ತಿ ತನ್ನ ಪರಿಸರದಲ್ಲಿನ ವಸ್ತುಗಳೊಂದಿಗೆ ವ್ಯವಹರಿಸುವಂತ ವರ್ತನಾ ವಿನ್ಯಾಸಗಳನ್ನೇ ಸ್ಕೀಮಾ ಅಥವಾ ಜ್ಞಾನಾತ್ಮಕ ಸಂರಚನೆಗಳು ಅಂತ ಕರೆದಿದ್ದಾರೆ. ಜೀನ್ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಹಂತಗಳನ್ನ ನಾವು ನೋಡ್ತಾ ಹೋದ್ರೆ, ಸಂವೇದನಾಗತಿ ಹಂತ, ಕ್ರಿಯಾಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಇದು ಜನನದಿಂದ 2 ವರ್ಷ, ಇದು 2 ರಿಂದ 7 ವರ್ಷ, ಇದು 7 ರಿಂದ 11 ವರ್ಷ, ಇದು 11 ವರ್ಷದ ಮೇಲ್ಪಟ್ಟು. ಓಕೆ, ಇನ್ನು ರಷ್ಯನ್ ಮನೋವಿಜ್ಞಾನಿಯಾಗಿರುವಂತಹ ಲೇವ್ ಸಿಮಿನೋವಿಚ್ ವೈಗಾಟ್ಸ್ಕಿ ಅವರೇನಿದ್ದಾರೆ, ಅವರು ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತವನ್ನ ಮಂಡಿಸಿದ್ದಾರೆ. ಇಲ್ಲೇನಾಗುತ್ತೆ ಅಂದ್ರೆ, ಮಗುವಿನ ಜ್ಞಾನಾತ್ಮಕ ವಿಕಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಗುವಿನ ಭಾಷಾ ವಿಕಾಸದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಪ್ರಭಾವವನ್ನ ಇವರು ಒತ್ತಿ ಹೇಳಿದ್ದಾರೆ. ಓಕೆ, ವಿಕಾಸದ ಸಾಮೀಪ್ಯ ವಲಯ ಅಂತ ಹೇಳಿ ಇವರು ಹೇಳ್ತಾರೆ. ಅದನ್ನ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಹಂಗಂದ್ರೆ ವೈಗಾಟ್ಸ್ಕಿ ಅವ್ರ ಪ್ರಕಾರ ಏನಾಗುತ್ತೆ, ಯಾವುದೇ ಒಂದು ವಿಕಾಸದ ಹಂತದಲ್ಲಿ ಮಗುವು ಸಮಸ್ಯೆಯೊಂದನ್ನ ಪರಿಹರಿಸುವ ಸಾಮರ್ಥ್ಯದಲ್ಲಿ ಇರುತ್ತೆ. ಅಂದ್ರೆ ಯಾವುದೇ ಒಂದು ಸಮಸ್ಯೆ ಕೊಟ್ಟರು ಮಗು ಪರಿಹರಿಸುವಂತ ಸಾಮರ್ಥ್ಯ ಏನಿರುತ್ತೆ, ಇನ್ನೊಂದು ಸ್ವಲ್ಪ ಮಾಡಿದ್ರೆ ಅದು ಕಂಪ್ಲೀಟ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಒಂದು ಪ್ರಾಬ್ಲಮ್. ಸೊ ಹಾಗಿದ್ದಾಗ ಅದಕ್ಕೆ ಕೆಲವು ಸೂಚನೆ, ಸುಳಿವು, ವಿವರ ಅಥವಾ ಹಂತಗಳನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಸಹಾಯ, ಪರಿಹಾರಕ್ಕಾಗಿ ಪ್ರಯತ್ನ ಮುಂದುವರಿಸುವಲ್ಲಿ ಪರಿಮಿತಿಯನ್ನ ಹೊಂದಿರುವುದನ್ನೇ ನಾವು ವಿಕಾಸದ ಸಾಮೀಪ್ಯ ವಲಯ ಅಂತ ಹೇಳಿ ಕರೀತಾರೆ. ಸೊ ಇದ್ರ ನೆಕ್ಸ್ಟ್ ಬರುವಂತದ್ದು ಏನಂತ ಹೇಳ್ತೀವಿ ನಾವು, ಸ್ಕಾಫೋಲ್ಡಿಂಗ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಅದನ್ನ ಇಲ್ಲೇನ್ ಹೇಳಿದಾರಲ್ವಾ, ಇದೇ ಅಂದ್ರೆ ಆ ಸ್ಕಾಫೋಲ್ಡಿಂಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸೂಚನೆ, ಸುಳಿವು, ವಿವರ, ಹಂತಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನ ಒದಗಿಸ್ಕೊಳ್ಳುವಂಥದ್ದು ಆ ಸ್ಕಾಫೋಲ್ಡಿಂಗ್ ಅಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಪೀರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರೆಲ್ಲ ಸಹಾಯ ಮಾಡುವಂಥದ್ದು. ಓಕೆ,
ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸವು ಕ್ರಿಯೆ, ಬಿಂಬ ಮತ್ತು ಪದ ಕ್ರಿಯೆ, ಬಿಂಬ ಮತ್ತು ಪದ ಈ 3 ಘಟ್ಟಗಳನ್ನ ಒಳಗೊಂಡಿದೆ. ಅದು ಬ್ರೂನರ್ ಅವ್ರದ್ದು. ಅವುಗಳನ್ನ ನಾವು ಕ್ರಮವಾಗಿ ಏನಂತ ಕರಿತೀವಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ರಿಯಾ ಪ್ರಾತಿನಿಧ್ಯ, ಪ್ರತಿಮಾ ಪ್ರಾತಿನಿಧ್ಯ ಮತ್ತೆ ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳಿ 3 ವಿಧಾನಗಳಾಗಿ ನಾವು ಗುರುತಿಸಬಹುದು. ಇನ್ನು ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಂವೇಗಗಳು ತೀವ್ರವಾಗಿರ್ತವೆ. ನೋಡಿ, ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಂವೇಗಗಳು ಏನಿರ್ತವೆ ಅವು ತುಂಬಾನೇ ಫಾಸ್ಟ್ ಆಗಿ ಇರ್ತವೆ. ಓಕೆ, ಶೀಘ್ರಗತಿಯಲ್ಲಿ ಇರ್ತವೆ. ಪ್ರೌಢಾವಸ್ಥೆಯನ್ನ ಭಾವನಾತ್ಮಕ ಪರಿಪಕ್ವತೆಯ ಕಾಲ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೌಢಾವಸ್ಥೆಯನ್ನ ಭಾವನಾತ್ಮಕ ಪರಿಪಕ್ವತೆಯ ಕಾಲ ಯಾವುದು ಅಂತ ಕೇಳ್ತಾರೆ. ಭಾವನಾತ್ಮಕ ಪರಿಪಕ್ವತೆಯ ಕಾಲ ಯಾವುದು ಅಂತ ಕೇಳ್ತಾರೆ. ದಟ್ ಇಸ್ ಪ್ರೌಢಾವಸ್ಥೆ. ಇನ್ನು ಎರಿಕ್ಸನ್ ರವರ ಮನೋಸಾಮಾಜಿಕ ಸಿದ್ಧಾಂತ, ಇದರಲ್ಲಿ ಅವ್ರು ಏನ್ ಹೇಳ್ತಾರೆ? ಮಗುವಿನ ವಿಕಾಸ ಕಾರ್ಯದಲ್ಲಿ 8 ಹಂತಗಳನ್ನ ಅವರು ನೀಡಿದ್ದಾರೆ. ಓಕೆ, ಯಾವುದು ಆ ಒಂದು 8 ಹಂತಗಳು ಅಂತ ನೋಡೋದಾದ್ರೆ, ನಂಬಿಕೆ ವಿರುದ್ಧ ಅಪನಂಬಿಕೆ, ಓಕೆ, ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ, ಮುನ್ನುಗ್ಗುವಿಕೆ ವಿರುದ್ಧ ಅಪರಾಧ ಪ್ರಜ್ಞೆ, ಕಾರ್ಯಶೀಲತೆ ವಿರುದ್ಧ ಕೀಳರಿಮೆ, ಅನನ್ಯತೆ ವಿರುದ್ಧ ಪಾತ್ರಗೊಂದಲ, ಆಪ್ತತೆ ವಿರುದ್ಧ ಏಕಾಂತತೆ, ಸೃಜನಶೀಲ ವಿರುದ್ಧ ಸ್ಥಗಿತತೆ, ಸಮಗ್ರತೆ ವಿರುದ್ಧ ಹತಾಶೆ. ನೋಡಿ, ಇವಾಗ ಬರೀ ಎರಿಕ್ಸನ್ ರವರ ಒಂದು ಮನೋಸಾಮಾಜಿಕ ಸಿದ್ಧಾಂತ ಹೇಳ್ಬೇಕು ಅಂದ್ರೆ ಅದಕ್ಕೆ ಒಂದು ಕ್ಲಾಸ್ ಮಾಡೋಣ. ಓಕೆ, ಇದು ಏನು ಜಸ್ಟ್ ಒಂದು ಪ್ರಿವ್ಯೂ ಅಷ್ಟೇ ನಿಮ್ಗೆ. ಓಕೆ, ಏನಿದೆ, ಏನೆಲ್ಲ ನೋಡ್ಕೋಬೇಕು ಅನ್ನುವಂಥದ್ದು. ಇನ್ನು ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತ, ಇವ್ರೇನ್ ಹೇಳ್ತಾರೆ? ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ಇದು ರೂಢಿ ಪೂರ್ವ ಹಂತ, ರೂಢಿ ಹಂತ, ರೂಢಿಯೋತ್ತರ ಅಂತ. ಇದು ಯಾರು? ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಹೇಳುವಂಥದ್ದು. ಇನ್ನು ಎಲಿಜಬೆತ್ ಹರ್ಲಾಕ್ ರವರ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನ ನೋಡ್ತಾ ಹೋದ್ರೆ, ಪ್ರಸವ ಪೂರ್ವ ಹಂತ, ಶೈಶವ ಹಂತ, ಹಸುಳೆತನ, ಇನ್ನು ಪೂರ್ವ ಬಾಲ್ಯ 2ನೇ ವರ್ಷದ ಕೊನೆಯಿಂದ 6 ವರ್ಷಗಳವರೆಗೆ ಇವ್ರು ಹೇಳಿದ್ದಾರೆ. ಉತ್ತರ ಬಾಲ್ಯ ಬಂದು 6ರಿಂದ 12 ವರ್ಷ, ಕಿಶೋರಾವಸ್ಥೆ ಬಂದು 12ರಿಂದ 18 ವರ್ಷ, ವಯಸ್ಕತನ 14ರಿಂದ 40 ವರ್ಷ, ಆಮೇಲೆ ಮಧ್ಯ ವಯಸ್ಸು ಬಂದು 40ರಿಂದ 60 ವರ್ಷ, ವೃದ್ಧಾಪ್ಯ ಬಂದು 60 ವರ್ಷಗಳ ನಂತರದ ಅವಧಿ. ಓಕೆ, ಇನ್ನು ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಗಳ ಯುಗ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಲ ಇದನ್ನ ಕೇಳಿದರೆ. ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಗಳ ಯುಗ ಅಂದ್ರೆ ಏನು? ಗ್ಯಾಂಗ್ ಏಜ್ ಅಂತ ಕರೀತಾರೆ. ಯಾವ್ದನ್ನ? ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಗಳ ಯುಗ ಅಥವಾ ಏನು ಗ್ಯಾಂಗ್ ಏಜ್ ಅಂತ ಕರೆಯಲಾಗುತ್ತೆ. ಶ್ರೀಮತಿ ಎಲಿಜಬೆತ್ ಹರ್ಲಾಕ್ ರವರು ಮಗುವಿನ ಸಾಮಾಜಿಕ ವಿಕಾಸದ ಕುರಿತು ವ್ಯಾಪಕ ಅಧ್ಯಯನವನ್ನ ಇವರು ನಡೆಸಿದ್ದಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೀರ ವ್ಯಕ್ತಿಯ ಆರಾಧನೆ ಕಂಡು ಬರುತ್ತೆ. ನೋಡಿ, ಉತ್ತರ ಬಾಲ್ಯಾವಸ್ಥೆ ಅಂತ ಬಂದಾಗ ಕೂಟಗಳ ಯುಗ ಅಂತ ಕರೀತಾರೆ, ಗ್ಯಾಂಗ್ ಏಜ್ ಅಂತ ಅದನ್ನ ಕರೀತಾರೆ. ಅಲ್ಲಿ ಒಂದು ವ್ಯಕ್ತಿಯ ಆರಾಧನೆಯನ್ನ ಮಾಡ್ತಾರೆ, ಹೀರೋ. ಓಕೆ, ಇವ್ ನಮ್ ಹೀರೋ, ಅವಳು ನಮ್ ಹೀರೋಯಿನ್ ಅಂತ ಹೇಳಿ. ಸೊ ಈ ತರ ಒಂದು ವ್ಯಕ್ತಿಯ ಆರಾಧನೆ ಕಂಡು ಬರುತ್ತೆ. ಆಮೇಲೆ ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆಯ ವೇಗ ಅತ್ಯಧಿಕವಾಗಿ ಇರುತ್ತೆ. ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆ ಏನಿರುತ್ತಲ್ವಾ ಅದು ತುಂಬಾ ಅತ್ಯಂತ ವೇಗವಾಗಿರುತ್ತೆ. ಹಾಗಾಗಿನೇ ನಾವು ಮಕ್ಕಳಿಗೆ ಏನೇನೆಲ್ಲ ಕಲಿಸ್ಬೇಕು, ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲ ಅವಾಗಿನ ಒಂದು ಟೈಮಲ್ಲೇನೆ ನಾವು ಎಷ್ಟು ಕಲ್ಸಕ್ಕಾಗುತ್ತೋ ಅಷ್ಟನ್ನ ನಾವು ಅದನ್ನ ಕಲಿಸ್ಬೇಕು. ಫಾರ್ ಕೆಲವೊಂದ್ಸತಿ ನೀವು ನೋಡ್ಬೋದು ಮಕ್ಕಳಿಗೆ ಎಷ್ಟು ಚೆನ್ನಾಗಿರುವಂತ ಒಂದು ಸಂಸ್ಕೃತಿ ಶ್ಲೋಕಾಸ್ ಎಲ್ಲ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ. ಅಂದ್ರೆ ಇದೆಲ್ಲ ಅದನ್ನೇ ತೋರಿಸೋದು, ಏನಂತ? ಬುದ್ಧಿಶಕ್ತಿಯ ಬೆಳವಣಿಗೆ. ಓಕೆ, ಇನ್ನು ಕಿಶೋರಾವಸ್ಥೆಯನ್ನ ವ್ಯಕ್ತಿಯ ಸಂಕ್ರಮಣ ಕಾಲ ಅಥವಾ ಪರ್ವಕಾಲ ಅಂತ ಪರಿಭಾವಿಸಲಾಗಿದೆ. ಕಿಶೋರಾವಸ್ಥೆಯನ್ನ ವ್ಯಕ್ತಿಯ ಸಂಕ್ರಮಣ ಕಾಲ ಅಥವಾ ಪರ್ವಕಾಲ. ನೋಡಿ, ವ್ಯಕ್ತಿಯ ಸಂಕ್ರಮಣ ಕಾಲ ಅಥವಾ ಪರ್ವಕಾಲ ಅಂತ ಯಾವ ಒಂದು ಸ್ಟೇಜ್ ಅನ್ನ ಕರೀತಾರೆ? ದಟ್ ಇಸ್ ಕಿಶೋರಾವಸ್ಥೆ. ವ್ಯಕ್ತಿಗಳ ಓಕೆ ಒಂದು ಜೀವನದಲ್ಲಿ ಕೂಟ ಯುಗ ಯಾವಾಗ ಕಂಡು ಬರುತ್ತೆ, ಯಾವ ಒಂದು ಸ್ಟೇಜ್ ಅಲ್ಲಿ ಕಂಡು ಬರುತ್ತೆ? ಅದು ಉತ್ತರ ಬಾಲ್ಯಾವಸ್ಥೆ. ಓಕೆ, ಏನದು ವೀರ ವ್ಯಕ್ತಿಯ ಆರಾಧನೆ ಕಂಡು ಬರೋದು ಯಾವಾಗ? ಉತ್ತರ ಬಾಲ್ಯಾವಸ್ಥೆ. ಓಕೆ, ಈ ರೀತಿ ಎಲ್ಲ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಇನ್ನು ಮುಂದಿನ ಒಂದು ಕ್ಲಾಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬುದ್ಧಿಶಕ್ತಿಯನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.